ಎಲ್ಲ ಯಾವ್ದಪ್ಪ ಅಂತಂದ್ರೆ ಮೂರು. ಅದು ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಆ ಬಂಗಾಳದಲ್ಲಿ ಶಾಶ್ವತ ಸಂಧಾನ ಆರಂಭಿಸಿದವರು ಯಾರು ಅಂತ ಪ್ರಶ್ನೆ ಅದ ರೀ. ಒಂದು ಬಿಟ್ಟು ಎಷ್ಟು ಓದಿದ್ರಿ ಅದನ್ನ. ಏನಪ್ಪಾ ಅಂತಂದ್ರೆ ಬಂಗಾಳದಲ್ಲಿ ಶಾಶ್ವತ ಸಂಧಾನ ಆರಂಭಿಸಿದವರು ಯಾರು? ಆಪ್ಷನ್ ಎ ಲಾರ್ಡ್ ವಿಲಿಯಂ ಬೆಂಟಿಕ್, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ವೆಲಸ್ಲಿ, ಲಾರ್ಡ್ ವಾರನ್ ಹೆಸ್ಟಿಂಗ್ ಅಂತ ಆಯ್ಕೆಗಳು ಅದಾವ್ರಿ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಪ್ರಶ್ನೆ ಅರ್ಥ ಆದ ತಕ್ಷಣ ಗೊತ್ತಾಗ್ತದೆ ನಮಗ್ ಉತ್ತರ ಯಾವುದು. ಹಾಗಾದ್ರೆ ಈಗ ಶಾಶ್ವತ ಸಂಧಾನ ಅಂದ್ರೆ ಏನ ಅಂದ್ರೆ ಕಾಯಂ ಜಮೀನ್ದಾರಿ ಸಿಸ್ಟಮ್. ನಮಸ್ಕಾರ ತಮ್ಮೆಲ್ಲರಿಗೂ. ಮತ್ತೊಂದು ಪ್ರಶ್ನೆ ನಿಮಗಾಗಿ 2010ರಲ್ಲಿ ನಡೆದಂತಹ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಒಂದು ಪ್ರಶ್ನೆ ಸಂಖ್ಯೆ 3. ಅದು ಯಾವ್ದು ಪ್ರಶ್ನೆ ಸಂಖ್ಯೆ ನಾವು ಹಾಗಾದ್ರೆ ಗೊತ್ತಾಗತ್ತೆ ನಮಗೆ. ಕಾಯಂ ಜಮೀನ್ದಾರಿ ಸಿಸ್ಟಮ್ ಪರ್ಮನೆಂಟ್ ಸೆಟಲ್ಮೆಂಟ್ ಅಂದ್ರ ತಕ್ಷಣ ನಮ್ಗೆ ಗೊತ್ತಾಗತಿ ಯಾರಪ್ಪ ಉತ್ತರ ಅಂತಂದ್ರೆ ದಿ ಆನ್ಸರ್ ಲಾರ್ಡ್ ಕಾರ್ನ್ವಾಲಿಸ್ ಅಂತಕ್ಕಂಥದ್ದು. ನೋಡ್ರಿ ಪ್ರತಿಯೊಂದು ಎಕ್ಸಾಮ್ ನೋಡ್ರಿ, ಪ್ರತಿಯೊಂದು ಹಳೆ ಪ್ರಶ್ನೆ ಪತ್ರಿಕೆ ನೋಡ್ರಿ, ಆ ಹಳೆ ಪ್ರಶ್ನೆ ಪತ್ರಿಕೆ ಒಳಗೆ ಏನಪ್ಪಾ ಅಂತಂದ್ರ ಗವರ್ನರ್ ಜನರಲ್ಗಳ ಬಗ್ಗೆ ಒಂದು ಪ್ರಶ್ನೆ ಇದ್ದ ಇರ್ತದ, ವೈಸ್ರಾಯ್ಗಳ ಬಗ್ಗೆ ಒಂದು ಇದ್ದ ಇರ್ತದ. ಅವರು ಯಾವ್ಯಾವ ಆಂಗ್ಲೋ ಮೈಸೂರು ಯುದ್ಧಗಳು, ಮರಾಠ ಯುದ್ಧಗಳು, ಸಿಖ್ ಯುದ್ಧದೊಳಗ ಯಾರ್ಯಾರು ಗವರ್ನರ್ ಜನರಲ್ ಇದ್ರು ಒಂದು ಮಾರ್ಕ್ಸ್ ಫಿಕ್ಸ್. ಅದೇ ರೀತಿಯಾಗಿ ಮತ್ತ ಅವ್ರು ತಂದಂತ ಕಾಯ್ದೆಗಳು ಅದಾವಲ್ರಿ, ಅದ್ರ ಮೇಲೆ ಫಿಕ್ಸ್ ಒಂದು ಪ್ರಶ್ನೆ ಇರ್ತದ್ರಿ. ಅದು ದಯಮಾಡಿ ಏನಪ್ಪಾ ಅಂತಂದ್ರೆ ನೀವು 5ನೇ ತರಗತಿ ಹಿಡ್ಕೊಂಡು ಏನಪ್ಪಾ ಅಂದ್ರೆ 12ನೇ ತರಗತಿವರೆಗೆ ಇರ್ತಕ್ಕಂಥ ಗೌರ್ಮೆಂಟ್ ಬುಕ್ಸ್ ಗಳನ್ನ ಓದ್ರಿ. ಅದನ್ನ ಓದಿರಿ ಮತ್ ಯಾವ್ದು ಬೇಡ ರೀ. ಸಿಲೆಬಸ್ ಕೊಂಡಿರ್ತಾರ ನಮಗ ಅದ ಪಠ್ಯ ಆಧಾರಿತವಾಗಿ ನಮ್ಮ ಪ್ರಶ್ನೆ ಪತ್ರಿಕೆ ತೆಗಿತಾರ್ರಿ ಹೇಳಿಕೆ ರೂಪದೊಳಗ. ಈಗ ನೀವ ಕೇಳ್ಬಿಟ್ಟಾರಿ ಪಟ್ಟ ಹಾಕಿಬಿಡಿದ್ರಿ ನೀವು. ಅವಾಗಿಂದ ಬೇರೆ ಇವಾಗಿಂದ ಬೇರೆ ನೋಡ್ರಿ. 10-15 ವರ್ಷ ಹೆಂಗ್ ಚೇಂಜ್ ಆಗೈತ್ರಿ. ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಹಾಕೊಂಡ್ ಹೋಗತ್ರಿ. ಈಗ ಮನೆ ಗೆಜೆಟ್ ಮಾಡಿದಾರ ಗೊತ್ತೇನ, ಟೀಚರ್ಸ್ ನೋಟಿಫಿಕೇಶನ್ ಮಾಡಿದಾರ. PST, GPT ಅಂಡ್ HSTR ಅಲ್ಲೆಲ್ಲ ಬರವಣಿಗೆ ರೂಪದ ರೀ. 3 ಪತ್ರಿಕೆ ಇರ್ತಾವ್ರಿ ಇಲ್ಲೆಲ್ಲ ನೋಡ್ರಿ. ಬರವಣಿಗೆ ರೂಪದ್ರಿ. ಅದ್ರ ಒಂದು ಭಾಷಾ ಪ್ರಾವೀಣ್ಯತೆ ಅಂತ 3ನೇ ಪರೀಕ್ಷೆ ಅದ ರೀ. 50 ಇಂಗ್ಲಿಷ್, 50 ಕನ್ನಡ ರೀ ಬರವಣಿಗೆ ರೂಪದೊಳಗರಿ. ಹಿಂಗೆಲ್ಲ ಬದಲಾವಣೆ ಆಗ್ತದ. ಈಗೆಲ್ಲ ಕಷ್ಟಪಡ್ರಿ, ಕಷ್ಟಪಟ್ರೆ ಮುಂದೆ ಸುಖ ಸಿಗತದ. ಒಟ್ಟ ಓದದ್ರಿ, ಒಟ್ಟ ತಿಳಿ ಹಾಕೋದು. ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಓದೋದ್ರಿ. ಎಷ್ಟು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಎಲ್ಲಾ ನಾವು ಬಿಡಿ ಅನಲೈಸಿಸ್ ಮಾಡ್ತೀವಲ್ಲ ಅದ ನಮಗ್ ಗೊತ್ತಾಕತ್ರಿ ಏನ್ ಓದಬೇಕು ಏನ್ ಓದಬಾರ ಅಂತಕ್ಕಂಥದ್ದು. ನಾವೇನ್ ಮಾಡ್ತೀವ್ರಿ, ಇವ್ರು ಬುಕ್ ಬಿಟ್ಟಿದ್ದು ಅದನ್ನ ಓದಿ ಇದನ್ನ ಓದಿ ಇದನ್ನ ಮಾಡಿ ಕಂಪೇರ್ ಮಾಡ್ಕೊಂಡ ಸಕ್ಸಸ್ ಕಾಣಂಗಿಲ್ಲ. ಗೌರ್ಮೆಂಟ್ ಬುಕ್ ಓದ್ರಿ ನೀವು. ಆಮೇಲ್ರಿ ಅದ ಹೆಚ್ಚಿನ ಮಾಹಿತಿಗಾಗಿ ಯಾರೇ ಆಥರ್ಸ್ ಇರ್ತಾರ ಅವ್ರ ಬುಕ್ ಗಳನ್ನ ಓದಿದ್ರಿ. ಎಸ್ ಓಕೆ. ಈಗ ನೋಡ್ರಿ ಹಂಗಾರ ಯಾವ್ದಪ್ಪ ಅಂತಂದ್ರೆ ಆನ್ಸರ್ ಇದಕ್ಕೆ ಯಾವ್ದಪ್ಪ ಅಂದ್ರ ಲಾರ್ಡ್ ಕಾರ್ನ್ವಾಲಿಸ್. ಹಾಗಾದ್ರೆ ಸ್ವಲ್ಪ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಕೊಂಡು ನೋಡ್ರಿ. ಹಾಗಾದ್ರೆ ಲಾರ್ಡ್ ಕಾರ್ನ್ವಾಲಿಸ್ ಏನಪ್ಪಾ ಅಂದ್ರೆ ಶಾಶ್ವತ ಸಂಧಾನವನ್ನ 1793ರಲ್ಲಿ ಏನಪ್ಪಾ ಅಂದ್ರ ಕಾಯಂ ಜಮೀನ್ದಾರಿ ಸಿಸ್ಟಮ್ ಅಂತ ಕರಿತೀವಿ ನಾವು. ಕಾಯಂ ಜಮೀನ್ದಾರಿ ಸಿಸ್ಟಮ್, ಕಾಯಂ ಭೂ ಕಂದಾಯ ನೀತಿ ಅಂತ ಕರಿತೀವಿ ನಾವು. ಇದನ್ನ 1793ರಲ್ಲಿ ಏನಪ್ಪಾ ಅಂದ್ರ ಬಂಗಾಳ ಮತ್ತು ಬಿಹಾರ ರಾಜ್ಯದೊಳಗೆ ಏನಪ್ಪಾ ಅಂದ್ರ ಬಿಹಾರ ಈ ಒಂದು ಪ್ರಾಂತ್ಯದೊಳಗೆ ಮತ್ ನಂತರ ಒಡಿಸ್ಸಾ ಈ ಒಂದು ಏನಪ್ಪಾ ಅಂದ್ರ ಏನ್ ಮಾಡ್ತಾರ್ರಿ ಪ್ರಾಂತ್ಯದೊಳಗ ಲಾರ್ಡ್ ಕಾರ್ನ್ವಾಲಿಸ್ ಈ ಒಂದು ಶಾಶ್ವತ ಸಂಧಾನ ಪದ್ಧತಿಯನ್ನ ಜಾರಿಗೆ ತರ್ತಾನ. ಹಾಗಾದ್ರ ಇವನ್ ನಾವೇನ್ ಕರಿತೀಪ್ಪ ಅಂತಂದ್ರ ದ ಫಾದರ್ ಆಫ್ ಸಿವಿಲ್ ಸರ್ವಿಸ್ ಇನ್ ಇಂಡಿಯಾ, ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರಿತೀವ್ರಿ. ಹಿಂಗೂ ಕೇಳ್ಬೋದ್ರಿ ನಾವು. ನೋಡ್ರಿ ಎಷ್ಟು ಪ್ರಶ್ನೆ ಉತ್ಪತ್ತಿ ಆಕವಲ್ರಿ. ದ ಫಾದರ್ ಆಫ್ ಸಿವಿಲ್ ಸರ್ವಿಸ್ ಇನ್ ಇಂಡಿಯಾ, ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರೀತಾರ. ಯಾರನ್ರಿ? ಲಾರ್ಡ್ ಕಾರ್ನ್ವಾಲಿಸ್ ನೋಡ್ರಿ, ಸೇವೆಗಳ ಪಿತಾಮಹ ರೀ. ಹಾಗಾದ್ರೆ ನಮಗ್ ಇನ್ನೊಂದು ಅರ್ಥ ಆಗ್ತದ್ರಿ, ಭಾರತದ ನಾಗರಿಕ ಸೇವೆಗಳ ಪಿತಾಮಹ ರೀ. ಇನ್ನೊಂದ್ರಿ
1790 1792 ಒಂದು ಪ್ರಸಿದ್ಧವಾಗಿರ್ತಕ್ಕಂತ ಆಂಗ್ಲೋ ಮೈಸೂರು ಯುದ್ಧ ನಡೀತ್ರಿ. ಎಷ್ಟನೇದ್ರಿ ಅದು? 3ನೇ ಆಂಗ್ಲೋ ಮೈಸೂರು ಯುದ್ಧ ರೀ. ಅವಾಗ ಇವರು ಇರ್ತಾರ್ರಿ. ಹಾಗಾದ್ರೆ ಏನಪ್ಪಾ ಅಂತಂದ್ರೆ 1792 ಏನಪ್ಪಾ ಅಂತಂದ್ರೆ ಒಂದು ಒಪ್ಪಂದ ಆಗ್ತದ್ರಿ. ಅದು ಯಾವ ಒಪ್ಪಂದಪ್ಪ ಅಂದ್ರ 3ನೇ ಆಂಗ್ಲೋ ಮೈಸೂರು ಕೊನೆಗೊಂಡಿದ್ದು ಶ್ರೀರಂಗಪಟ್ಟಣ ಒಪ್ಪಂದ ರೀ. ಶ್ರೀರಂಗಪಟ್ಟಣ ಒಪ್ಪಂದದೊಳಗನೂ ಯಾರು ಇರ್ತಾರಪ್ಪ ಅಂದ್ರ ಲಾರ್ಡ್ ಕಾರ್ನ್ ವಾಲಿಸ್ ಇರ್ತಾನ್ರಿ. ಅಲ್ಲಿ ಟಿಪ್ಪು ಸುಲ್ತಾನ್ ಏನಕ್ಕಪ್ಪ ಅಂದ್ರ ಅವಾಗ ಜಯ ಆಗೋದಿಲ್ರಿ. ಪಾಪ ಅಪ್ಪ ಜಯ ಆಗ್ತದ, ಸೋಲು ಒಪ್ಕೋತನ್ರಿ. ಜಯ ಆಗಿದ್ದು ಯಾರಿಪ್ಪ ಕಾರ್ನ್ ವಾಲಿಸ್ಗ್ರಿ. ನೋಡ್ರಿ, ಈ ರೀತಿಯಾಗಿ ಏನಪ್ಪಾ ಅಂದ್ರೆ ನಾವು ತಿಳ್ಕೊಬೇಕಾಗ್ತದ. ಹಾಗಾದ್ರ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಮಗ ಗೊತ್ತಾಯ್ತ್ರಿ ಏನ್ರಿ, ಲಾರ್ಡ್ ಕಾರ್ನ್ ವಾಲಿಸ್ ಯಾರ? ಭಾರತದ ನಾಗರಿಕ ಸೇವೆಗಳ ಪಿತಾಮಹ. ಮತ್ತೇನಪ್ಪಾ ಅಂದ್ರ ಕಾಯಿನ್ ಜಮೀನ್ದಾರಿ ಸಿಸ್ಟಮ್ ತಂದಾವ್ರಿ ಬಿಹಾರದೊಳಗ. ಆಮೇಲೆ ಮೊದಲು ಬಂಗಾಳ, ಬಿಹಾರ, ಒಡಿಶಾದೊಳಗ ಹಿಂಗ ಆಕತ್ರಿ. ಹಾಗಾದ್ರೆ ನಂತರ ಇಲ್ಲಿ ಬರೋಣ್ರಿ. ಲಾರ್ಡ್ ವಿಲಿಯಂ ಬೆಂಟಿಕ್ ಯಾರು? ಲಾರ್ಡ್ ವಿಲಿಯಂ ಬೆಂಟಿಕ್ ಅಂದ ಕೂಡಲೇ ನಮಗ್ ಗೊತ್ತಾಗ್ತದ್ರಿ ಇವ್ ಯಾರಪ್ಪ ಅಂದ್ರ ಭಾರತದ ಮೊದಲ ಗವರ್ನರ್ ಜನರಲ್ ರೀ. ಕೇಳ್ತಾರ ನಿಮ್ ಪ್ರಶ್ನೆ, ಭಾರತದ ಮೊದಲ ಗವರ್ನರ್ ಜನರಲ್ ಯಾರ್ರಿ? ಲಾರ್ಡ್ ವಿಲಿಯಂ ಬೆಂಟಿಕ್ ರೀ. ಇನ್ನೊಂದ್ ನೆನಪಾಗ್ತದ್ರಿ, 1829 ಸತಿ ಪದ್ಧತಿ ರೀ. ಸತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡ್ತಕ್ಕಂಥ ಯಾರಪ್ಪ ಅಂತಂದ್ರೆ ಆದೇಶ ಮಾಡಿದಾಗ ಯಾರಪ್ಪ ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಆಗ್ತಾನ್ರಿ. ನಮಗ್ ಇನ್ನೊಂದು ನೆನಪಾಕತ್ರಿ, 1828 ಏನಾಕೈತಪ್ಪ ಅಂತಂದ್ರ ರಾಜಾರಾಮ್ ಮೋಹನ್ ರಾಯ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಾಮಾಜಿಕ ಧಾರ್ಮಿಕ ಸುಧಾರಕರು. ಅವಾಗ ಕಲ್ಕತ್ತಾದೊಳಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಒಂದ ಸಮಾಜವನ್ನ ಸ್ಥಾಪನೆ ಮಾಡ್ತಾರಿ. ಅದು ಯಾವ್ದು ಸಮಾಜಪ್ಪ ಅಂದ್ರ ಬ್ರಹ್ಮ ಸಮಾಜ. ನೋಡ್ರಿ, ಇವರು ಸಹಕಾರದಿಂದ ಆಗ್ತದ್ರಿ ಸತಿ ಪದ್ಧತಿ. ಇವರು ಸತಿ ಪದ್ಧತಿ ನಿರ್ಮೂಲನೆ ಮಾಡ್ತಾರಿ, ಶಿಶುಹತ್ಯೆ ನಿರ್ಮೂಲನೆ ಮಾಡ್ತಾರಿ. ಹಿಂಗ ನಾವ್ ಏನ್ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂದ್ರ ಒಂದೊಂದು ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಬ್ರಹ್ಮ ಸಮಾಜ. ಹಾಗಾದ್ರೆ ವಿಲಿಯಂ ಬೆಂಟಿಕ್ನ ಬಗ್ಗೆ ಗೊತ್ತಾಯ್ತು ನಮಗೂ. ಇನ್ನೊಂದದರಿ 1835 ಟಿ.ಬಿ. ಮೆಕಾಲೆ ವರದಿ ಬರ್ತದ್ರಿ. ಟಿ.ಬಿ. ಮೆಕಾಲೆ ಅಂದ ಕೂಡ ಗೊತ್ತಾಗ್ಬೇಕು ನಮಗ್ ಏನ್ರಿ ಇದು? ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿ ರೀ. ಅದಕ್ಕ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಗವರ್ನರ್ ಜನರಲ್ ಏನ್ ಮಾಡ್ತಾನಪ್ಪ, ಉತ್ತೇಜನ ಕೊಡ್ತಾನ್ರಿ ಅದಕ್ಕ. ಎಸ್, ಈ ರೀತಿಯಾಗಿ ಏನಪ್ಪಾ ಅಂದ್ರೆ ನಾವು ನಿಂತ್ಕೋಬೇಕಾಯ್ತು. ಭಾರತದ ಮೊದಲ ಗವರ್ನರ್ ರೀ ಲಾರ್ಡ್ ವಿಲಿಯಂ ಬೆಂಟಿಕ್ ರೀ. ಮತ್ತು ಸತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡ್ತಕ್ಕಂಥದ್ದು ಯಾವ್ರಿ? ಪದ್ಧತಿಗೆ ಒಳಪಟ್ಟ ಮೊದಲ ದೇಶೀಯ ಸಂಸ್ಥಾನದ ಅರಸ ಯಾರಪ್ಪ ಅಂದ್ರೆ ಹೈದರಾಬಾದ್ ನಿಜಾಮ್ ಅಂತ ಕರಿತೀವಿ ನಾವು. ಹಾಗಾದ್ರೆ ಈ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡ್ತಾನಪ್ಪ ಅಂದ್ರ 1800 ಇನ್ನೊಂದು ಕಾರ್ಯ ಮಾಡ್ತಾನ್ರಿ. ಕಲ್ಕತ್ತಾದೊಳಗ ಫೋರ್ಟ್ ವಿಲಿಯಂ ಕಾಲೇಜ್ ಅವನ್ನ ಸ್ಥಾಪನೆ ಮಾಡ್ತಾನ್ರಿ. ಕಲ್ಕತ್ತಾದೊಳಗೆ ಏನ್ ಮಾಡ್ತಾನ್ರಿಪ್ಪ ಅಂದ್ರ ಫೋರ್ಟ್ ವಿಲಿಯಂ ಕಾಲೇಜ್ ಸ್ಥಾಪನೆ ಮಾಡ್ತಾನ್ರಿ. ಇದು ನಮಗ್ ಗೊತ್ತಿರಬೇಕಾಗ್ತದ. ಇನ್ನೊಂದು ಸ್ಪಷ್ಟವಾಗಿ ಗೊತ್ತಾಗ್ತದ್ರಿ ನಮಗ್, 1799 4ನೇ ಆಂಗ್ಲೋ ಮೈಸೂರ್ ಯುದ್ಧ ಮುಕ್ತಾಯ ಆಗ್ತದ್ರಿ. ಅಂದ್ರ ಟಿಪ್ಪು ಸುಲ್ತಾನ್ ಏನಕ್ಕಪ್ಪ ಅಂದ್ರ ಟಿಪ್ಪು ಸುಲ್ತಾನನ ಮರಣ ಆಕತ್ರಿ. ಇಲ್ಲಿಗೆ 4ನೇ ಆಂಗ್ಲೋ ಮೈಸೂರ್ ಏನಪ್ಪಾ ಅಂತಂದ್ರ ಯುದ್ಧಗಳು ಕೊನೆಗೊಳ್ತಾವ್ರಿ. ಅವಾಗ ಇದ್ದಂತ ಗವರ್ನರ್ ಯಾರ್ರಿ? ಲಾರ್ಡ್ ವೆಲ್ಲೆಸ್ಲಿ. ಈ ರೀತಿಯಾಗಿ ನಾವು ಸ್ಪಷ್ಟವಾಗಿ ನಾವ್ ಏನಪ್ಪಾ ಅಂದ್ರೆ ತಿಳ್ಕೊಬಹುದ್ರಿ. ಹಿಂಗ ನಾವು ಅಭ್ಯಾಸ ಮಾಡ್ಬೇಕ್ರಿ. ಹಾಗಾದ್ರೆ ಕೊನೆಯದಾಗಿ ಇನ್ನೊಬ್ಬ ಉಳಿದ್ರಿ ಇಲ್ಲಿ ಯಾರ್ರೀ? ವಾರನ್ ಹೆಸ್ಟಿಂಗ್. ವಾರನ್ ಹೆಸ್ಟಿಂಗ್ ಅಂದ್ರೆ ನೋಡಿ ಹೆಂಗೈತಿ ಹೆಸರು.
ಲಾರ್ಡ್ ವಾರನ್ ಹೆಸ್ಟಿಂಗ್ ಸ್ಟಿಕ್ ಹೋಗ್ಬೇಕ್ರಿ. ಬಾಲಿಂಗ್ ಮಾಡಿದ್ರೆ ಹೆಂಗ್ ಮಾಡ್ಬೇಕು ಗೊತ್ತ್ರಿ? ಹಿಂಗ ಕ್ಲೀನ್ ಓಡಾಡ್ಬೇಕು. ಬುಮ್ರಾ ಹಂಗಿರ್ಬೇಕ್ರಿ. ಭುವನೇಶ್ವರ್ ರೀ ಸ್ಪಿಂಗರ್. ಹಂಗಂದ್ರ ನೀವು ಓದಿರ ಪಟ್ ಕ್ವಶನ್ ಬಂತಂದ್ರ ನೀವು ಬೋರ್ಡ್ ಹೋಗ್ಬೇಕಂದ್ರ ಆನ್ಸರ್ ಆಗಿಂದ ಕ್ಯಾಪ್ಚರ್ ಮಾಡ್ಕೋಬೇಕು. ಪಟ್ನ ಇದ ಆನ್ಸರ್ ಅಂತ ಹೇಳ್ಬೇಕ್ರಿ, ಓದ್ಬೇಕ್ರಿ. ಹಾಗಾದ್ರೆ ಇನ್ನ ಲಾಸ್ಟ್ ಇರ್ತಕ್ಕಂಥ ಯಾರಪ್ಪ ಅಂದ್ರ ವಾರನ್ ಹೆಸ್ಟಿಂಗ್ ಅಂತಕ್ಕಂಥ ಇವ್ಯಾರ್ರಿ 1773 ನಂತರ ನಿಯಂತ್ರಣ ಕಾಯ್ದೆಗಳ ನಂತರ ಏನಪ್ಪಾ ಅಂದ್ರ ಬಂಗಾಳದ ಮೊದಲ ಗವರ್ನರ್ ಜನರಲ್ ನೋಡ್ರಿ. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂದ್ರ ವಾರನ್ ಹೆಸ್ಟಿಂಗ್. ಇದು ನೆನಪಿಟ್ಕೋಬೇಕಾಗ್ತದ ನಮ್ಗೆ. ಯಾರ್ರಿ? ವಾರನ್ ಹೆಸ್ಟಿಂಗ್ ರೀ. ನೋಡ್ರಿ 1773 ಏನಾಗ್ತದಪ್ಪ ಅಂದ್ರೆ ಒಂದು ನಿಯಂತ್ರಣ ಕಾಯ್ದೆಗಳ ಜಾರಿಯಾದ ನಂತರ ಬಂಗಾಳದ ಮೊದಲ ಗವರ್ನರ್ ಆಗ್ತಾನ್ರಿ. ಇದು ನಮಗ ನೆನಪಿರಬೇಕ್ರಿ. ಕೇಳ್ತಾರಿ ಪ್ರಶ್ನೆಗಳನ್ನ. ಬಂಗಾಳದ ಮೊದಲ ಗವರ್ನರ್ ಯಾರ್ರಿ? ವಾರನ್ ಹೆಸ್ಟಿಂಗ್. ಹಾಗಾದ್ರೆ ಭಾರತದ ಮೊದಲ ಗವರ್ನರ್ ಯಾರ್ರಿ? ಎಸ್, ಬಂಗಾಳದ ಗವರ್ನರ್ ಏನಪ್ಪಾ ಅಂದ್ರೆ ಇಲ್ಲೇ ನೋಡ್ರಿ, ಇಲ್ಲಿ ಆಗ್ತೈತಿ ಇವ್ ಕಾಲದೊಳಗ ರೀ. ವಾರನ್ ಹೆಸ್ಟಿಂಗ್ ಯಾರು? ಲಾರ್ಡ್ ಗಂಟೆಗಿನ ಕಾಲದೊಳಗ ಬಂಗಾಳ ಇದ್ದಿದ್ದ ಮೊದಲ ಗವರ್ನರ್ ಬಂಗಾಳ ಏನಾಕತ್ರಿ ಭಾರತದ ಮೊದಲ ಗವರ್ನರ್ ಜನರಲ್ ಅಂತ ನಾಮಕರಣ ಆಕೈತ್ರಿ. ಬಂಗಾಳದ ಮೊದಲ ಗವರ್ನರ್ ಜನರಲ್ ವಾರನ್ ಹೆಸ್ಟಿಂಗ್. ಭಾರತದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್. ಹಂಗಂದ್ರ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್. ಸ್ವತಂತ್ರ ಭಾರತದ ಭಾರತೀಯ ಗವರ್ನರ್ ಜನರಲ್ ಯಾರಪ್ಪ ಅಂದ್ರ ಸಿ ರಾಜಗೋಪಾಲಾಚಾರಿ. ರಾಜಗೋಪಾಲಾಚಾರಿ ರೀ. ನಾನು ಕಲ್ದಿಡ್ಕೊಬೇಡ್ರಿ ಅವನ. ಬಂಗಾಳದ ಮೊದಲ ಗವರ್ನರ್ ಜನರಲ್ ವಾರನ್ ಹೆಸ್ಟಿಂಗ್ ಆದ್ರ ಅದ್ ಪದನಾಮ ಚೇಂಜ್ ಆಕತ್ರಿ. ಬಂಗಾಳ ಇದ್ದಿದ್ದು ಭಾರತದ ಮೊದಲ ಗವರ್ನರ್ ಜನರಲ್ ಆದವ್ರ ಯಾರ್ರಿ? ವಿಲಿಯಂ ಬೆಂಟಿಕ್ ರೀ. ಹಂಗಂದ್ರೆ ಸ್ವತಂತ್ರದ ಭಾರತದ ಮೊದಲ ಗವರ್ನರ್ ಜನರಲ್ ರೀ ಮೌಂಟ್ ಬ್ಯಾಟನ್. ಅವ ಕೊನೆಯ ವೈಸ್ರಾಯ್ ರೀ ಭಾರತದ. ಮತ್ತ ಅದರ ಆದ ನಂತರ ಲಾಸ್ಟ್ ಬರ್ತಕ್ಕಂಥದ್ದು ಸ್ವತಂತ್ರ ಭಾರತದ ಮೊದಲ ಭಾರತೀಯ ನಮ್ಮವ್ರು ಯಾರಿಪ್ಪ ಅಂದ್ರೆ ಗವರ್ನರ್ ಸಿ ರಾಜಗೋಪಾಲಾಚಾರಿ ಅಂತಕ್ಕಂಥವ್ರು. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಪ್ರಶ್ನೆಗಳನ್ನ ಓದ್ಕೊಂಡು ಹೋಗ್ಬೇಕ್ರಿ. ಬ್ರಿಟಿಷ್ ಗವರ್ನರ್ ಜನರಲ್ ಅದಾರಲ್ಲ ಅವ್ರ ಬಗ್ಗೆ ನೋಡ್ಕೊಳ್ಳೇಬೇಕು ನಾವು. ಮತ್ ಇನ್ನೊಂದಿಲ್ಲ ವಾರನ್ ಹೆಸ್ಟಿಂಗ್ ಬಗ್ಗೆ ಹೇಳ್ಬೇಕಂದ್ರ 1774 ಮೊದಲ ಏನಪ್ಪಾ ಅಂದ್ರೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಇವರ ಆಡಳಿತದೊಳಗ ಸ್ಥಾಪನೆ ಆಗ್ತದ. ಯಾವಾಗ್ರಿ? 1774 ಕಲ್ಕತ್ತಾದಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಕ್ಕ ಅವಕಾಶ ಕೊಡ್ತಾರ್ರಿ ಇವರು. ಇನ್ನೊಂದು ಬರದ್ರಿ ಅಲ್ಲೇ ಮೊದಲ ಬ್ರಿಟಿಷ್ ಕಾನೂನು ಶಾಸನಾತ್ಮಕ ಕಾಯ್ದೆ ಯಾವ್ದಪ್ಪ ಅಂದ್ರ ಬ್ರಿಟಿಷ್ ತಂದಂತದ್ದು 1773 ರೆಗ್ಯುಲೇಟಿಂಗ್ ಆಕ್ಟ್. ರೆಗ್ಯುಲೇಟಿಂಗ್ ಕಾಯ್ದೆ ಅದೂನು ಇವ್ರು ಏನಪ್ಪಾ ಅಂದ್ರೆ ವಾರನ್ ಹೆಸ್ಟಿಂಗ್ನ ಒಂದ ಆಡಳಿತದ ಅವಧಿ ಒಳಗ ಹೆಂಗ ಅಂತಕ್ಕಂಥ ನಾವು ಅಭ್ಯಾಸ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಾದ್ರ ಈ ಕಾಯಿ ಜಮೀನ್ದಾರಿ ಪದ್ಧತಿ ಒಳಗ ಇನ್ನೊಂದು ಇದ್ದುರಿ ಅವು ರೈತವಾರಿ ಪದ್ಧತಿ ರೀ. ರೈತವಾರಿ ಪದ್ಧತಿ ಅಂತಿತ್ರಿ. ನಾವ್ ಹೆಕ್ಟರ್ ಮನ್ರೋ ಅಂತ ಕರಿತೀವ್ರಿ. ನಾವು ಹೆಕ್ಟರ್ ಮನ್ರೋ ಅಂತ ಕರಿತೀವಿ. ನಾವು ಬಾರಾಮಹಲ್ಲಾಗ ಇನ್ನೊಬ್ರು ಇದ್ರಿ. ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ರೀತಿಯಾಗಿ ಈ ರೈತವಾರಿ ಪದ್ಧತಿಯನ್ನ ಬಾರಾಮಹಲದೊಳಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಇಲ್ಲಿ ಯಾರಂತೀರಿ ನೀವು ಬಾರಾಮಹಲದೊಳಗ ಅಲೆಕ್ಸಾಂಡರ್ ಲೀಡ್ ಅಂತಕ್ಕಂಥವು ಮೊದಲ ಬಾರಿಗೆ ಬಾರಾಮಹಲದ ಪ್ರಾಂತ್ಯದೊಳಗೆ ಪರಿಚಯ ಮಾಡಿದ ಯಾವ್ದ್ರಿ ರೈತವಾರಿ ಪದ್ಧತಿಯನ್ನ. ತದನಂತರ ಹೆಕ್ಟರ್ ಮನ್ರೋ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಮದ್ರಾಸ್ ಪ್ರಾಂತ್ಯ ಮೈಸೂರು ಪ್ರಾಂತ್ಯದೊಳಗ ಮೊದಲ ಬಾರಿಗೆ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವ ಹೆಕ್ಟರ್ ಮನ್ರೋ ಅಂತ ಕರಿತೀವಿ ನಾವು. ಹಿಂಗ ಏನಪ್ಪ ಇನ್ನೊಂದು ಮತ್ತ ಮಹಲ್ವಾರಿ ಪದ್ಧತಿ ಅಂತ ಬರೋದರಿ. ಆ ಮಹಲ್ವಾರಿ ಪದ್ಧತಿನೂ ಅದರಿ.
ಮಹಲ್ ಅಂದ್ರ ಏನ್ರಿ? ಮಹಲ್ವಾರಿ ಪದ್ಧತಿ ಅಂತಂದ್ರ ತಾಲೂಕು ರೀ. ಕೇಳ್ಯಾರ ನೋಡ್ರಿ. ಮಹಲ್ ಎಂಬ ಪದದ ಅರ್ಥ ಏನ್ರಿ? ತಾಲೂಕು. ಅದಕ್ಕಾಗಿ ಏನಪ್ಪಾ ಅಂತಂದ್ರ ಈ ಮಹಲ್ವಾರಿ ಪದ್ಧತಿಯನ್ನ ಏನಪ್ಪಾ ಅಂದ್ರ ಈ ಥಾಮ್ಸನ್ ಅಂತಕ್ಕಂಥವ್ರು, ಬರ್ಡ್ ಅಂತಕ್ಕಂಥವ್ರು ಏನ್ ಮಾಡ್ತಾರಪ್ಪ ಅಂತ ಮಹಲ್ವಾರಿ ಪದ್ಧತಿಯನ್ನ ಪರಿಚಯ ಮಾಡ್ತಾರೆ. ಯಾರ್ರಿ? ಬರ್ಡ್ ಅಂತಕ್ಕಂಥವು, ಥಾಮ್ಸನ್ ಅಂತಕ್ಕಂಥವ್ರು ಏನ್ ಮಾಡ್ತಾರೋ ಮಹಲ್ ವಾರಿ ಪದ್ಧತಿಯನ್ನ ಪರಿಚಯ ಮಾಡ್ತಾರೆ. ಮಹಲ್ವಾರಿ ಅಂದ್ರ ಮಹಲ್ ಅಂದ್ರೆ ಏನ್ರಿ? ತಾಲೂಕು ಎಂದರ್ಥ ರೀ. ಹಿಂಗ ಏನ್ ಮಾಡ್ತಾರಪ್ಪ ಅಂದ್ರ ಇವೆಲ್ಲ ಭಾರತದಲ್ಲಿ ತಂದಂತ ಪ್ರಮುಖ ಭೂಕಂದಾಯ ನೀತಿಗಳು ಅಂತ ಓದ್ತೀವಿ ನಾವು. ಕಂತ ಅದರಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅಂತ ಅದರಿ ಕಂತ ನೋಡ್ಕೋತೀವಿ ನಾವು. ಹಿಂಗ ಈ ಒಂದ ಪ್ರಸಿದ್ಧ ತಂದಂತ ಕಾಯ್ದೆಗಳು, ಅವ್ರ ಮಾಡ್ತಕ್ಕಂಥ ಕಾರ್ಯಗಳನ್ನ ನಾವು ಇಲ್ಲಿ ನೋಡ್ಕೊಳ್ಬೇಕಾಗ್ತದ. ಹಾಗಾದ್ರೆ ಮುಂದಿನ ತರಗತಿ ಒಳಗ ಈ ಆಂಗ್ಲೋ ಮೈಸೂರು ಯುದ್ಧಗಳು ಏನದಾವಲ್ಲ, ಆಂಗ್ಲ ಮರಾಠ ಯುದ್ಧಗಳು ಏನದಾವಲ್ಲ, ಸಿಖ್ ಯುದ್ಧಗಳು ಏನದಾವಲ್ಲ, ಅವು ಯಾವ ಒಪ್ಪಂದಗಳದಾವ್ರಿ, ಯಾರು ಗವರ್ನರ್ ಇದ್ರು ಅಂದ್ರೆ ಮುಂದಿನ ಪ್ರಶ್ನೆ ಪತ್ರಿಕೆ ಒಳಗ ಏನಾದ್ರು ಬಂದ್ರೆ ನಾವು ಅನಾಲಿಸಿಸ್ ಮಾಡ್ಕೊಂಡು ಹೋಗ್ಬೇಕಾಗ್ತದ. ಈ ರೀತಿಯಾಗಿ ಏನ್ ಮಾಡೋದಪ್ಪ ಅಂದ್ರೆ ನಾವು ಅಭ್ಯಾಸ ನಿರಂತರವಾಗಿದ್ರೆ ನಮಗ ಒಂದು ಯಶಸ್ಸು ಸಿಗ್ತತಿ. ಒಟ್ಟ ಏನಿಲ್ರಿ, ನಾ ಹೇಳುದ ಒಂದ ನೋಡ್ರಿಪ್ಪ, ನಿಮ್ಗೆ ಗೊತ್ತದ 5ರಿಂದ 12ನೇ ತರಗತಿವರೆಗೆ ಬುಕ್ ಓದ್ರಿ. ಗೌರ್ಮೆಂಟ್ ನೌಕರಿ ಫಿಕ್ಸ್. ಅವ್ರು ಬರ್ದಿದ್ದ ಆತಾರ, ಈ ಬರ್ದ ಆತಾರ, ನಾವೆಲ್ಲಾ ವೆರಿಫೈ ಮಾಡಿ ಕನ್ಫ್ಯೂಸ್ ಆಗಿ ಕ್ವಶನ್ ಓದುವ ಕನ್ಫ್ಯೂಸ್ ಆಪ್ಷನ್ ನೋಡಿ ಕನ್ಫ್ಯೂಸ್ ಆಗಿ ತಪ್ಪು ಮಾಡೋ ಸಾಧ್ಯತೆ ಇರ್ತೈತೆ. ಹೆಚ್ಚಿನ ಮಾಹಿತಿಗಾಗಿ ನೋಡಿ ತಿಳ್ಕೊರಿ. ಒಟ್ಟ ನಿಮ್ಮ ಗುರಿ ಏನಿರ್ಬೇಕಪ್ಪ ಅಂದ್ರ ಮತ್ತೆ ಒಂದು ಮುಂದಿನ ತರಗತಿ ಒಳಗೆ ನಾವು ಸಿಗೋಣ್ರಿ. ಇಲ್ಲಿವರೆಗೆ ಆಲೋಚನೆ ಮಾಡ್ತಕ್ಕಂಥವ್ರಿಗೆ ಧನ್ಯವಾದಗಳು ಹೇಳ್ತಾರೆ. ಹಂಗಾರೆ ಇವತ್ತು ಹೇಳ್ತಾನೆ ಕೇಳ್ರಿ. ಯೂಟ್ಯೂಬ್ ಒಳಗೆ ಏನಪ್ಪಾ ಅಂದ್ರೆ GK ಪ್ರಕಾಶ್ ವಿಜಯಂ ಸ್ಟಡಿ ಸರ್ಕಲ್ ಅಂತ ಅದರಿ. ಅದಕ್ಕೆ ನೀವೇನ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಫಾಲೋ ಆಗ್ರಿ. ಹೆಚ್ಚಿನ ಮಾಹಿತಿಗಾಗಿ ಏನಪ್ಪಾ ಅಂದ್ರೆ ಏನಾರು ನಿಮ್ಗೆ ಸಹಕಾರ ಬೇಕ್ರಿ. ಆಫ್ಲೈನ್ ಮಾಡೋದೇ ಬೇರೆ ರೀ, ಆನ್ಲೈನ್ ಮಾಡೋದೇ ಬೇರೆ ಆಗ್ತದೆ. ಆಫ್ಲೈನ್ ನಾವು ಗುರುಕುಲ ಅಕಾಡೆಮಿ ಒಳಗೆ ನಾವು ಮಾಡ್ತಿದೀವ್ರಿ. ನಮ್ ಪಾಟೀಲ್ ಸರ್ ಅವ್ರು ಅದಾರ್ರಿ, NM ಪಾಟೀಲ್ ಸರ್ ಅವರು. ಅಲ್ಲಿ ಬಾರಿ ಅದಕ್ಕೆಂದ್ರೆ ಓಲ್ಡ್ರಿ ಟೀಚರ್ಸ್ ಫೇಮಸ್ ರೀ, TC ಫೇಮಸ್ ರೀ ಗುರುಕುಲ ಕರಿಯರ್ ಅಕಾಡೆಮಿ. ಅದಕ್ಕೆ ಏನಪ್ಪಾ ಅಂದ್ರೆ ನಾವು ಸಣ್ಣದಾಗಿ ಏನಪ್ಪಾ ಅಂದ್ರೆ ಎಲ್ಲಾರು ಸಹಕಾರದಿಂದ ಸರ್ ಯೂಟ್ಯೂಬ್ ಕ್ಲಾಸ್ ಅಪ್ ಮಾಡ್ರಿ ಸರ್ ಅಂತಂದ್ರು. ಏನಾದ್ರು ತಪ್ಪು ತಡೆಗಳಾದ್ರೆ ಸ್ವಲ್ಪ ಕಾಮೆಂಟ್ ಮಾಡ್ರಿ, ನಮಗ್ ಸಜೆಷನ್ ಕೊಡ್ರಿ, ಮತ್ ಮಾಡೋಣ್ರಿ. ಇದೇ ಉದ್ದೇಶ ರೀ ನಮ್ದು. ಏನಪ್ಪಾ ಅಂತಂದ್ರೆ ಉಪಯೋಗ ಆಗ್ಲಿ, ಮತ್ತೇನು ಏನಿಲ್ರಿ. ಇದು ಉದ್ದೇಶ ಏನಿಲ್ಲ. ಒಟ್ಟ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಗೌರ್ಮೆಂಟ್ ನೌಕರಿ ತಗೋಬೇಕು. ಅದ ನಮ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಅಷ್ಟ ಸಂದೇಶ ರೀ ನಮಗ್. ಮತ್ತೊಂದು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಏನೇ ಇದ್ರು ಓದಾಕ್ ಮನಸ್ಸು ಬರ್ಲಿಕ್ಕಂದ್ರ ಮನೆ ಕಡೆ ಸ್ವಲ್ಪ ನೆನಪು ಮಾಡ್ಕೋರಿ, ಮನೆ ಕಷ್ಟ ನೋಡ್ಕೋರಿ, ಹೊಂಟ ನೋಡ್ಕೊಂಡು ಅಭ್ಯಾಸ ಮಾಡ್ರಿ. ಎಲ್ಲಾ ಸುಖ ಸಿಗತೈತಿ. ಈಗ ಈ ಸುಖಕ್ಕೆ ಬೆನ್ನ ಹತ್ತಿ ನೋಡ್ರಿ, ಈಗ ಕಷ್ಟಕ್ಕೆ ಬೆನ್ನ ಹತ್ತಿ ಹೊಂಟ ಅಭ್ಯಾಸ ಮಾಡ್ರಿ. ತಂದೆ ತಾಯಿ ಎಲ್ಲೇ ದುಡಿತಿರ್ತಾವ, ಎಷ್ಟೋ ರೊಕ್ಕ ಕೊಡ್ತಾವ್ರಿ. ನಮ್ಮ ಮಕ್ಳು ಚೆನ್ನಾಗಿರ್ತಕ್ಕಂಥ ತಂದೆ ತಾಯಿ ಆಶೆ ಒಂದರಿ. ಅವೆಲ್ಲ ದುಡಿದು ಕೂಲಿ ಮಾಡಿ ಅರ್ಧಕ್ಕೆ ಇಸದ್ ಕೊಟ್ಟು ಅವೆಲ್ಲ ನಮಗೆಲ್ಲ ಬಾಳ ಅದೇ ರೀ. ನಮಗೆಲ್ಲ ಹಂಗೆಲ್ಲ ಇತ್ರಿ. ಎಲ್ಲ ದೇವ್ರಟ್ಟು ಒಳ್ಳೇದ್ ಮಾಡಿ ಅಂದ್ರೆ ಚಲೋ ಆಗೈತ್ರಿ ಈಗೆಲ್ಲ. ಬಟ್ ಅದೊಂದು ನೆನಪಿಟ್ಟುಕೋರಿ, ಏನ ಮಾಡ್ರಿ. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ರಿ, ಪದೇ ಪದೇ ಹೇಳ್ತಿರ್ತಾನ. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ರಿ, ಕೆಟ್ಟದ್ ಮಾಡ್ಲಿ, ನಿಮ್ಮ ಮನಿ ಕಡೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ವಿಚಾರ ಮಾಡಿ. ನಿಮ್ಮ ತಂದೆ ತಾಯಿಗಳು ನಿಮ್ಮ ಕಣ್ಮುಂದೆ ಬಂದ್ರೆ, ಕಷ್ಟ ಕಣ್ಮುಂದೆ ಬಂದ್ರೆ ನೀವು ಯಾವುದೇ ತಪ್ಪು ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಒಟ್ಟು ನಿಮ್ಮ ಗುರಿ ಜ್ಞಾನ ಸಂಪಾದನೆ ಮಾಡೋದು, ಒಂದು ಹೆಸರು ತರೋದು, ಒಂದೇನಪ್ಪ ಅಂತ ನೌಕರಿ ಇಡ್ತಕ್ಕಂಥದ್ದು ಏನಾಕೈತಿ ನಮ್ಮ ಮನಸ್ಥಿತಿ ಒಳಗೆ ಬರ್ತದೆ. ಎಲ್ಲರಿಗೂ ಸ್ಟಡಿ ಮಾಡಿ ಭಾಳ ದಿನ ಇಲ್ಲ. ಮತ್ತೆ ಮುಂದಿನ ಒಂದು ಕ್ಲಾಸ್ ಸಿಗೋಣ. ನಮಸ್ಕಾರ, ಧನ್ಯವಾದಗಳು.